ನಮಸ್ಕಾರ. ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ಗಂಡನನ್ನು ಅತಿಯಾಗಿ ಪ್ರೀತಿಸುವ, ಅತಿಯಾಗಿ ಮುದ್ದು ಮಾಡುವ ಹೆಂಡತಿಯ ಏಕೈಕ ರಾಶಿ ನಕ್ಷತ್ರ ಯಾವುದು? ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಎಸ್ಪೆಷಲಿ ಹೆಂಡತಿಯಾದರೆ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಪ್ರೀತಿಸ್ತಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಮುದ್ದು ಮಾಡ್ತಾರೆ, ತುಂಬ ಅತಿಯಾಗಿ ಕೇರ್ ಮಾಡ್ತಾರೆ, ತುಂಬ ಅತಿಯಾಗಿ ಪ್ರೀತಿಸ್ತಾರೆ. ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು, ಯಾವ ರಾಶಿ ನಕ್ಷತ್ರದ ಹೆಂಡತಿಯಾಗಿ ಬಂದರೆ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಎಲ್ಲರ ಮನೆಗೂ ಎಲ್ಲರಿಗೂ ಅವ್ರ ಗಂಡ ಅಂದರೆ ಇಷ್ಟ, ಎಲ್ಲರಿಗೂ ಅವ್ರ ಹೆಂಡತಿ ಅಂದರೆ ಎಲ್ಲರಿಗೂ ಇಷ್ಟ. ಎಲ್ಲರ ಮನೆಗೂ ಅವ್ರ ಗಂಡ ಹೆಂಡತಿ ಅಂದರೆ ತುಂಬ ಇಷ್ಟನೇ. ಯಾರಿಗಿಷ್ಟ ಇರಲ್ಲ ಅಲ್ವಾ? ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೆಂಡತಿಯಾಗಿ ಬಂದರೆ ಖಂಡಿತವಾಗ್ಲೂ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಪ್ರೀತಿಸ್ತಾರೆ, ತುಂಬ ಕೇರ್ ಮಾಡ್ತಾರೆ, ಜಗಳ ಆಡ್ತಾರೆ. ಅಫ್ಕೋರ್ಸ್, ಇಲ್ಲ ಅನ್ನಲ್ಲ. ಬಟ್ ಯಾವುದೇ ಕಾರಣಕ್ಕೂ ಗಂಡನ್ನ ಬಿಟ್ಕೊಡಲ್ಲ. ಇವರು ಗಂಡನ್ನ ಬಿಟ್ಕೊಡಲ್ಲ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ? ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಮತ್ತು ತುಲಾ ರಾಶಿ ವಿಶಾಖ ನಕ್ಷತ್ರದ ಹೆಣ್ಮಕ್ಳು. 100ಕ್ಕೆ 5 to 10% ಆಫ್ ದಿ ಪೀಪಲ್ಸ್, 100ಕ್ಕೆ 5 to 10% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳಾಗಿರ್ತಾರೆ. ತ್ಯಾಗನೂ ಮಾಡೋಕ್ಕೆ ಸಿದ್ಧ ಇರ್ತಾರೆ. ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಬುದ್ಧಿ ಹೇಳ್ತಾರೆ, ಅಷ್ಟು ತಿಳಿ ಹೇಳ್ತಾರೆ. ಗಂಡನ ಬೆನ್ನೆಲುಬಾಗಿ ನಿಂತಿರ್ತಾರೆ. ಒಂದು ಗಂಡನ ಯಶಸ್ಸಿಗೆ ಹೆಂಡತಿ ಕಾರಣ ಅಂತೀವಲ್ವ, ಅದು ಇವರಾಗಿರೋ ಅಂಥ ಏಕೈಕ ರಾಶಿ ನಕ್ಷತ್ರ. ಅಫ್ಕೋರ್ಸ್ ಎಲ್ಲ ರಾಶಿ ನಕ್ಷತ್ರದಲ್ಲೂ ಅವರವರ ಹೆಂಡತಿಗಳು ಸಪೋರ್ಟ್ ಇದ್ದೇ ಇರುತ್ತೆ. ಗಂಡನ ಸಪೋರ್ಟು ಹೆಂಡತಿ ಮೇಲೆ ಇದ್ದೇ ಇರುತ್ತೆ. ಎಲ್ಲ ಅವರವರು ಗಂಡಂದರು ಹೆಂಡ್ತಿನ ಪ್ರೀತಿಸ್ತಾರೆ, ಹೆಂಡ್ತಿನೂ ಗಂಡನ ಪ್ರೀತಿಸ್ತಾರೆ, ಸಹಜ. ಬಟ್ ಎಸ್ಪೆಷಲಿ ಇವೆರಡೂ ರಾಶಿ ನಕ್ಷತ್ರದಲ್ಲಿ ವಿಭಿನ್ನವಾಗಿ ಇಷ್ಟಪಡ್ತಾರೆ, ತುಂಬ ಪ್ರೀತಿಸ್ತಾರೆ, ತುಂಬ ಕೇರ್ ಮಾಡ್ತಾರೆ, ಜಗಳ ಆಡ್ತಾರೆ, ಇಲ್ಲ ಅನ್ನಲ್ಲ, ಸಿಟ್ಟು ಕೋಪ ಮಾಡ್ಕೊತಾರೆ, ಇಲ್ಲ ಅನ್ನಲ್ಲ. ಬಟ್ ಯಾವುದೇ ಕಾರಣಕ್ಕೂ ಗಂಡನ್ನ ಬಿಟ್ಕೊಡಲ್ಲ. ಇವರು ಗಂಡನ್ನ ಅತಿಯಾಗಿ ಪ್ರೀತಿಸುವ, ಮುದ್ದು ಮಾಡುವ, ಕೇರ್ ಮಾಡುವ, ಗಂಡನಿಗೋಸ್ಕರ ತ್ಯಾಗ ಮಾಡುವ, ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಾಗಿರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಇವರು ಇರ್ತಾರಲ್ಲ, ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಮತ್ತು ತುಲಾ ರಾಶಿ ವಿಶಾಖ ನಕ್ಷತ್ರದವರಿಗೆ, ಎಸ್ಪೆಷಲಿ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರಿಗೆ ಈ ವೃಷಭ ರಾಶಿ ಈ ಕೃತಿಕಾ ನಕ್ಷತ್ರ ಸಿಗಬೇಕು, ಅಥವಾ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರ ಗಂಡ ಸಿಗಬೇಕು. ಇನ್ನು ಈ ತುಲಾ ರಾಶಿ ವಿಶಾಖ ನಕ್ಷತ್ರದವರಿಗೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಸಿಗಬೇಕು, ಅಥವಾ ಕನ್ಯಾ ರಾಶಿ ಉತ್ತರಾ ನಕ್ಷತ್ರ ಸಿಗಬೇಕು. ಇಲ್ಲಾಂದರೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಸಿಗಬೇಕು. ಇಲ್ಲಾಂದರೆ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಆದರೆ ಇನ್ನೂ ಒಳ್ಳೆಯದು. ನಮಸ್ಕಾರ.